ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, RCB ತಂಡದ ವಿಚಾರ ಏನೇ ಇದ್ರೂ ಕೂಡ ನಾವೆಲ್ಲ ಬಹಳ ಇಂಟ್ರೆಸ್ಟಿಂದ ಕೇಳ್ತೀವಿ. ಏನಾಗ್ತಾ ಇದೆ RCB ಮ್ಯಾನೇಜ್ಮೆಂಟ್ನಲ್ಲಿ, ಏನಾಗ್ತಾ ಇದೆ RCB ತಂಡದಲ್ಲಿ, ಮುಂದಿನ ವರ್ಷ ಯಾರಿರ್ತಾರೆ ತಂಡದಲ್ಲಿ, ಮುಂದಿನ ವರ್ಷ ನಮ್ಮದೇ ಕಪ್ಪು, ಹಾಗೆ ಹೀಗೆ ಚರ್ಚೆಯನ್ನು ಮಾಡ್ತಾನೆ ಇರ್ತೀವಿ. ಆದರೆ ಮುಂದಿನ ವರ್ಷಕ್ಕೆ ನಮ್ಮ ತಂಡದ ಕ್ಯಾಪ್ಟನ್ ಯಾರು ಅನ್ನೋ ಚರ್ಚೆ ಈಗ ಸಿಕ್ಕಾಪಟ್ಟೆ ಸಂಚಲನವನ್ನು ಹುಟ್ಟು ಹಾಕಿದೆ. ಯಾರು ಬರಬಹುದು, ಯಾರು ಆಗಬೇಕು ಕ್ಯಾಪ್ಟನ್ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳೇ ಒಂದಿಷ್ಟು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಡು ಪ್ಲೆಸಿ ಅವರು ಇನ್ನು ಮುಂದೆ ಅಂದರೆ ನೆಕ್ಸ್ಟ್ ಇಯರ್ ಅವರು ಕ್ಯಾಪ್ಟನ್ಸಿ ವಹಿಸ್ಕೊಳ್ಳೋದಿಲ್ಲ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ನಮ್ಮ ಕರ್ನಾಟಕದ ಹುಡುಗ KL ರಾಹುಲ್ ಅವರನ್ನು ಕರೆತಂದು ಅವರಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಹೇಳಿ ಬಹಳಷ್ಟು ಜನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಈಗ ಅಂತಹ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ. ಯಾಕೆ ಅಂತ ಹೇಳಿದರೆ, ಲಕ್ನೋ ಸೂಪರ್ ಜೈಂಟ್ಸ್ ಅವರ ಮಾಲೀಕ ನಮ್ಮ KL ರಾಹುಲ್ ಅವರಿಗೆ ಮ್ಯಾಚ್ ಸೋತ ನಂತರ ಯಾವ ರೀತಿಯಾಗಿ ಅವಮಾನ ಮಾಡಿದ್ರು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದು ಗ್ರೌಂಡಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ನಮ್ಮ KL ರಾಹುಲ್ ಅವರಿಗೆ. ಅದಾದ ನಂತರ ನಮ್ಮ RCB ಫ್ಯಾನ್ಸ್, ಬಂದ್ಬಿಡು ರಾಹುಲ್, ಇದು ನಿನ್ನ ಊರು, ನಿನ್ನ ತಂಡ, ನೀನು ನಮ್ಮ RCBಗೆ ಬಾ, ನಿನ್ನನ್ನು ರಾಜನ ಥರ ಮೆರೆಸ್ತೀವಿ ಅಂತೆಲ್ಲ ಕಮೆಂಟ್ಗಳ ಮೇಲೆ ಕಮೆಂಟ್ಗಳನ್ನು ಹಾಕ್ತಾನೆ ಇದ್ರು. ಅದಾದ ನಂತರ ಈಗ ಒಂದು ಸಿಹಿ ಸುದ್ದಿ. ರಾಹುಲ್ ಅವರೇ ತಮ್ಮ ಮನದಾಳದ ಮಾತುಗಳಿಂದ ಹೇಳಿದ್ದಾರೆ, ನಾನು ಇನ್ನು ಮುಂದೆ ಆಡಲು ಇಚ್ಛಿಸುವಂತ ಒಂದು ತಂಡ ಅಂದರೆ ಅದು ನನ್ನ ತವರು ಮನೆ, ಅಂದರೆ ನನ್ನ ಬೆಂಗಳೂರು ತಂಡ, RCB ತಂಡ. ನಾನು ನನ್ನ ತವರಿಗೋಸ್ಕರ ಆಡ್ತೀನಿ, ನಾನು ನನ್ನವರಿಗೋಸ್ಕರ ಆಡ್ತೀನಿ, ನನ್ನ ಆಸೆ ಅದು, ನನ್ನ ಕನಸದು. ಹಾಗಾಗಿ ನನಗೆ ಅವಕಾಶ ಸಿಕ್ಕರೆ ನಾನು ಖಂಡಿತವಾಗಿಯೂ ಕೂಡ RCB ಸೇರಲು ಇಚ್ಛಿಸುತ್ತೇನೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ KL ರಾಹುಲ್ ಏನಾದರೂ ಲಕ್ನೋ ಸೂಪರ್ ಜೈಂಟ್ಸ್ ಇಂದ ಆಚೆ ಬಂದು ನಮ್ಮ RCB ಅವರನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಖಂಡಿತವಾಗಿಯೂ ನನಗನ್ನಿಸುತ್ತೆ KL ರಾಹುಲ್ ಆ ತಂಡವನ್ನು ಬಿಟ್ಟು ಬರ್ತಾರೆ. ಈ ಬಾರಿ ನಡೆಯುವಂಥ ಅಂದರೆ 2025ರ IPLಗಾಗಿ ನಡೆಯುವಂಥ ಮಹಾ ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. RCB ತೆಕ್ಕೆಗೆ ಬೀಳುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ರಾಹುಲ್ಗೋಸ್ಕರ ಬೇರೆ ಬೇರೆ ಟೀಮ್ಗಳು ಕೂಡ ಸ್ಪರ್ಧಿಸುವಂಥ ಸಾಧ್ಯತೆ ಇದೆ, ಅಂದರೆ ಬಿಡ್ ಮಾಡುವಂಥ ಸಾಧ್ಯತೆ ಇದೆ. ಆದರೆ RCB ಅವರು ಮಾತ್ರ ಯಾವುದೇ ಕಾರಣಕ್ಕೂ ರಾಹುಲ್ ಅವರನ್ನ ಕೈ ಬಿಡುವುದಿಲ್ಲ ಅನ್ನೋದು ಎಲ್ಲರ ನಂಬಿಕೆ. ಯಾಕೆ ಅಂತ ಹೇಳಿದ್ರೆ, ಒಂದು ಯಂಗ್ ಕ್ಯಾಪ್ಟನ್ ಬೇಕಾಗಿರೋದು ನಮ್ಮ RCBಗೆ. ಅದರಲ್ಲೂ ಕೊಹ್ಲಿ ಅವರಿರೋದು, ಜೊತೆಗೆ ಮ್ಯಾಕ್ಸ್ವೆಲ್, ಇಂಥ ಘಟಾನುಘಟಿ ಆಟಗಾರರನ್ನ ಮೇಂಟೈನ್ ಮಾಡಬೇಕಲ್ವಾ. ಹಾಗಾಗಿ ಇಂಥ ಒಬ್ಬ ಪ್ರಬುದ್ಧ ನಾಯಕ ಇದ್ರೆ ಒಳ್ಳೆಯದು ಅಂತ ಹೇಳಿ RCB ಅಭಿಮಾನಿಗಳ ಆಶ್ರಯ. ಜೊತೆಗೆ ರಾಹುಲ್ ಅವರು ಕೂಡ ನನ್ನನ್ನು RCB ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ನಮಗೆ ಬಹಳ ಒಳ್ಳೆಯ ವಿಚಾರ. ಖಂಡಿತವಾಗಿಯೂ ನಮ್ಮ RCB ತಂಡಕ್ಕೆ ನಮ್ಮ ಮನೆ ಹುಡುಗ ರಾಹುಲ್ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಸ್ನೇಹಿತರೆ, ನಿಮಗೇನನ್ಸುತ್ತೆ? ರಾಹುಲ್ ಬರಬೇಕಾ ಬೇಡವಾ? ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.